ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದರೆ ಫಸ್ಟ್ ಟೈಮು ನನ್ನ ಒಂದು ಚಾನೆಲ್ಗೆ ಅಕ್ಕ ಮತ್ತು ತಂಗಿ ವಿಡಿಯೋವನ್ನು ಶೂಟ್ ಮಾಡಿ ಕೊಟ್ಟಿರುವಂಥದ್ದು. ನನ್ನ ಪ್ರೀವಿಯಸ್ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯೂಟ್ಯೂಬಿಂದ ಸಣ್ಣ ಬ್ರೇಕ್ ತಗೊಂಡಿದ್ದೆ. ಅಕ್ಕನ ಮಗ, ತಂಗಿ ಮಗಳು ಇವರೆಲ್ಲ ಅಮ್ಮನ ಮನೆಗೆ ಬಂದಿದ್ರು. ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಮ್ಮನ ಮನೆಯ ಊರಿನ ಜಾತ್ರೆ ಇತ್ತು, ಅದಕ್ಕೋಸ್ಕರ ಬಂದಿದ್ರು. ಆ ಟೈಮಲ್ಲಿ ನಾನು ಯಾವುದೇ ವಿಡಿಯೋ ಶೂಟಿಂಗ್ ಎಲ್ಲ ಮಾಡ್ಕೊಂಡಿರಲಿಲ್ಲ. ಅವ್ರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೆ. ಈ ಟೈಮಲ್ಲಿ ಅವರು ಅಕ್ಕ ಮತ್ತು ತಂಗಿ ಅವರಿಬ್ಬರೇ ಸೇರಿಕೊಂಡು ವಿಡಿಯೋವನ್ನು ಶೂಟ್ ಮಾಡಿ ಕೊಟ್ಟಿರೋದು. ಹಾಗಾಗಿ ನನಗೆ ಫಸ್ಟ್ ಟೈಮ್ ಅವರು ಪ್ರೀತಿಯಿಂದ ಇಷ್ಟಪಟ್ಟು ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ದಾರೆ. ಏನೇ ಇರಲಿ, ವಿಡಿಯೋ ಯಾವುದೇ ಥರ ಬಂದಿರಲಿ, ಬಟ್ ನಾನು ಅದನ್ನು ಎಡಿಟ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು. ಇವರು ಇವಾಗ ಅಕ್ಕ ಮತ್ತು ತಂಗಿ ಇಬ್ಬರು ಸೇರಿಕೊಂಡು ಗುಲಾಬ್ ಜಾಮೂನ್ ಮಾಡ್ತಾಯಿದ್ರು. ಇದರ ರೆಸಿಪಿಯನ್ನು ನಾನೇನು ಶೇರ್ ಮಾಡ್ಕೊಳ್ತಾ ಇಲ್ಲ, ಏನಕ್ಕಂದರೆ ಆಲ್ರೆಡಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಗುಲಾಬ್ ಜಾಮೂನ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ನೆಕ್ಸ್ಟ್ ಈ ವಿಡಿಯೋದಲ್ಲೇ ನಾನು ಅಕ್ಕನ ಮಗ ರಾತ್ರಿಗೆ ದುರ್ಗಾ ಪೂಜೆ ಕೂಡ ಮಾಡ್ಕೊಂಡಿದ್ದ, ಅದರ ವಿಡಿಯೋವನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅದು ಕೂಡ ವಿಡಿಯೋವನ್ನ ಮಾಡ್ಕೊಟ್ಟಿರೋದು ನನ್ನ ತಂಗಿನೇ. ಇವರು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದಿದ್ದು ಸಾಧಾರಣವಾಗಿ ಬೆಳಿಗ್ಗೆ 10:30-11 ಗಂಟೆ ಅಂದಾಜಿಗೆ. ರಾತ್ರಿ ಪೂಜೆ ಕೂಡ ಇತ್ತಲ್ವಾ, ಹಾಗಾಗಿ ನಾನು ಬೇರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ನಂಗೆ ಕೂಡ ವಿಡಿಯೋ ಎಲ್ಲ ಶೂಟ್ ಮಾಡೋದಕ್ಕೆ ಟೈಮ್ ಆಗಿರ್ಲಿಲ್ಲ. ಹಾಗೆ ಅವರೇ ಇಷ್ಟಪಟ್ಟು ವಿಡಿಯೋವನ್ನ ಶೂಟ್ ಮಾಡಿ ಕೊಟ್ಟಿರುವಂತದ್ದು. ಈ ತರ ನಾವು ಮೂವರು ಅಕ್ಕ ತಂಗಿರು ಜೊತೆಯಾಗಿ ಸೇರ್ತೀವಿ ಅಂದ್ರೆ ನಮ್ಗೆ ಎಲ್ಲಿಲ್ದ ಇಷ್ಟ, ಎಲ್ಲಿಲ್ದ ಖುಷಿ ಕೂಡ. ತುಂಬಾ ಎಂಜಾಯ್ ಮಾಡ್ತೀವಿ. ಒಬ್ರಿಗೊಬ್ರು ಕಾಲ್ ಎಳಿತಾ, ಒಬ್ರಿಗೊಬ್ರು ಕಾಮಿಡಿ ಮಾಡ್ತಾ ತುಂಬಾ ಎಂಜಾಯ್ ಮಾಡ್ಕೊಳ್ತಾ ಇರ್ತೀವಿ. ಆದ್ರೂ ಎಲ್ಲೂ ಕೆಲಸವನ್ನ ಪೆಂಡಿಂಗ್ ಮಾಡ್ಕೊಳಲ್ಲ. ಒಬ್ರಿಗೊಬ್ರು ಅವ್ರು ಆ ಕೆಲಸ ಮಾಡಿ, ಇವ್ರು ಈ ಕೆಲಸ ಮಾಡಿ, ನಾವು ಈ ಕೆಲಸ ಮಾಡ್ಕೋತೀವಿ ಅಂತ ಕೆಲಸವನ್ನ ಶೇರ್ ಮಾಡ್ಕೊಂಡು ಎಲ್ಲೂ ಕೆಲಸ ಪೆಂಡಿಂಗ್ ಆಗದ ಹಾಗೆ ನಾವೇ ಕೆಲಸ ಮಾಡ್ಕೋತೀವಿ. ಅಮ್ಮ ಅಂತೂ ನಮ್ಮ ಯಾವುದೇ ಕೆಲಸಕ್ಕೂ ಕೂಡ ಅಡ್ಡಿಪಡಿಸಲ್ಲ. ನೆಕ್ಸ್ಟ್ ಮಧ್ಯಾಹ್ನ ಯಾವುದೇ ವಿಡಿಯೋ ಕೂಡ ಶೂಟ್ ಮಾಡ್ಕೊಂಡಿರ್ಲಿಲ್ಲ. ಇದು ಸಂಜೆ 5 ಗಂಟೆಯ ಸಮಯ. ಅಕ್ಕನ ಮಗ ಕಾರ್ತಿಕ ಇಲ್ಲಿ ದುರ್ಗಾ ಪೂಜೆ ಮಾಡ್ಕೊಳ್ಳೋದಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ. ಹಾಗೆ ಅವನೇ ಪೂಜೆ ಮಾಡೋದು ಅಂತಾನು ಕೂಡ ಡಿಸೈಡ್ ಆಗಿತ್ತು. ಹಾಗೆ ಸಿಂಪಲ್ ಆಗಿ ಅವನು ಕೂಡ ಇಲ್ಲಿ ದೇವರ ಕೋಣೆಯಲ್ಲಿ ಮಂಡಲ ಕೂಡ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದ. ಇಲ್ಲಿ ನಾವು ರಾತ್ರಿಗೆ ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಅಡುಗೆ ರೆಸಿಪಿಯನ್ನೆಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ. 3 ಬಗೆ ಅಡಿಗೆಯನ್ನ ಕೂಡ ರೆಡಿ ಮಾಡ್ಕೊಂಡಾಗಿತ್ತು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿರ್ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ ಜನಾರ್ದನಃ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. ಈ ಶ್ಲೋಕ ನಾವು ದೀಪವನ್ನು ಬೆಳಗಿಸುವಾಗ ಹೇಳೋದು, ದೀಪಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಶುಭ, ಕಲ್ಯಾಣ, ಆರೋಗ್ಯ, ಸಂಪತ್ತು ಮತ್ತೆ ಸಮೃದ್ಧಿಯನ್ನು ನೀಡುವವನೇ, ದೀಪದ ಜ್ಯೋತಿಯೇ, ದ್ವೇಷದ ಚಿಂತನೆಯ ನಾಶಕ್ಕಾಗಿ ನಿನಗೆ ನಮಸ್ಕಾರ. ದೀಪದಿಂದ ಹೊರಹೊಮ್ಮುವ ಬೆಳಕು ಕತ್ತಲೆ, ಅಜ್ಞಾನ ಮತ್ತೆ ದುಷ್ಟತನವನ್ನ ಹೋಗಲಾಡಿಸುತ್ತದೆ. ದೀಪದ ಬೆಳಕು ಸಮೃದ್ಧಿಯನ್ನು ತರುತ್ತದೆ ಅಂತ ಹೇಳ್ತೀವಿ. ಏಕೆಂತಂದ್ರೆ ಜ್ಞಾನ ಅಥವಾ ಬುದ್ಧಿವಂತಿಕೆಯು ಸಂಪತ್ತಿನ ಶ್ರೇಷ್ಠ ರೂಪವಾಗಿದೆ. ಇದು ತುಂಬಾ ಅರ್ಥಪೂರ್ಣವಾದಂತಹ ಶ್ಲೋಕ ಆಗಿದೆ. ಇವತ್ತಿನ ಈ ಪೂಜೆ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಮನೆಯಲ್ಲಿ ಮಾಡ್ಕೊಂಡಿರೋದು. ತುಂಬಾ ಜನರಿಗೆಲ್ಲ ಏನು ಹೇಳಿರ್ಲಿಲ್ಲ, ಬರೀ ಮನೆಯವ್ರು ಮಾತ್ರ ಇದ್ದಿದ್ದು. ಅಪ್ಪನ ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ ಅಂತ. ಈ ಪೂಜೆ ಲಾಸ್ಟ್ 2 ವರ್ಷಕ್ಕಿಂತ ಮುಂಚೆನೆ ಅಕ್ಕ ಅವಳ ಮಗನಲ್ಲಿ ರಾಘವನ ರಿಲೇಟೆಡ್ ಮಾಡ್ತೀನಿ ಅಂತ ಹೇಳ್ಕೊಂಡಿರೋದು. ಅಂದ್ರೆ 2 ವರ್ಷಕ್ಕಿಂತ ಮುಂಚೆ ರಾಘವನಿಗೆ ಹುಷಾರು ಇಲ್ಲದೆ ಜೋರು ಜ್ವರ ಬಂದಿತ್ತು. ಮನೆಯಲ್ಲಿ ಯಾವುದೇ ನಾವು ಮೆಡಿಸಿನ್ ಕೊಟ್ಟರು ಕೂಡ ಅವನಿಗೆ ಟೆಂಪರೇಚರ್ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ. ಹಾಗೆ ಹಾಸ್ಪಿಟಲೈಸ್ಡ್ ಆಗಿದ್ದ ಒಂದು 5-6 ದಿವಸ. ಹಾಗಾಗಿ ಅವನಿಗೆ ಒಳ್ಳೆ ಆರೋಗ್ಯ ಸಿಗ್ಲಿ, ಆದಷ್ಟು ಬೇಗ ಅವನು ಹುಷಾರಾಗ್ಲಿ, ಮನೆಗೆ ಬೇಗ ಬರುವ ಹಾಗೆ ಆಗ್ಲಿ ಅಂತ ಅವಳು ಕಾರ್ತಿಕನ್ ಜೊತೆ ಈ ತರ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ಲು. ಹಾಗಾಗಿ ಇವಾಗ 2 ವರ್ಷ ಆದ್ಮೇಲೆ ಈ ಪೂಜೆ
ಪೂಜೆಯನ್ನ ಇವಾಗ ಮಾಡಿಸ್ತಾ ಇರೋದು. ಇಲ್ಲಿ ಇವಾಗ ಕಿಚನ್ ಅಲ್ಲಿ ನೋಡಿ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ಅತ್ತೆ ಇವಾಗ ಪಿಂಕ್ ಒಂದು ನೈಟಿ ಹಾಕಿದಾರಲ್ಲ, ಅವ್ರು ನನ್ನ ಒಬ್ರು ಅತ್ತೆ, ಸೋದರತ್ತೆ, ಅಕ್ಕ ಎಲ್ಲ ಸೇರ್ಕೊಂಡು ಪೂಜೆಗೆ ಅಂತ ಪಾಯಸ ಕೂಡ ಮಾಡ್ಕೊಳ್ತಾ ಇದ್ರು. ವರ್ಮಿಸಿಲಿದು ಅಂದ್ರೆ ಶಾವಿಗೆದು ಪಾಯಸ ಮಾಡ್ತಾ ಇದ್ರು. ಇಲ್ಲಿ ರೂಮಲ್ಲಿ ರಾಘವ ಮತ್ತೆ ಅನ್ವಿತಾ ಇಬ್ರು ಸೇರ್ಕೊಂಡು ಸ್ನೇಕ್ ಅಂಡ್ ಲ್ಯಾಡರ್ ಕೂಡ ಆಡ್ತಾ ಇದ್ರು. ಹಸ್ಬೆಂಡ್ ಆಸ್ ಯೂಶುವಲ್ ಏನೋ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಕೆಳಗಡೆ ಕೂತ್ಕೊಂಡು ಭಾರ್ಗವನಿಗೆ ಊಟ ಮಾಡಿಸ್ತಾ ಇದ್ದೆ. ಇದು ರಾತ್ರಿದು ಊಟ. ಅವನಿವತ್ತು ಎಲ್ರು ಇದ್ದಿದ್ರಿಂದ ಮಧ್ಯಾಹ್ನ ನಿದ್ದೆ ಕೂಡ ಮಾಡಿರ್ಲಿಲ್ಲ. ಮಧ್ಯಾಹ್ನದ ನಿದ್ದೆಯನ್ನ ಸ್ಕಿಪ್ ಮಾಡಿದ್ದ, ಹಾಗಾಗಿ ಅವನಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇತ್ತು. ಊಟ ಮಾಡಿಸ್ಬಿಟ್ಟೆ ನಿದ್ದೆ ಮಾಡ್ಸೋಣ ಅಂತ ಅನ್ಕೊಂಡು ನಾನು ಅವನಿಗೆ ಊಟ ಮಾಡಿಸ್ತಾ ಇರುವಂತದ್ದು. ಅವನು ಊಟ ಕೂಡ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ದ. ಪೂಜೆ ಟೈಮಲ್ಲಿ ಅವನಿಗೆ ಚೆನ್ನಾಗಿ ನಿದ್ದೆ ಬಂದಿತ್ತು. ಮಂಗಳಾರತಿ ಆಗುವಾಗ ಸಹ ಅವನು ಎದ್ದೇಳಿರ್ಲಿಲ್ಲ. कविं कवीनामुपमश्रवस्त्वं ज्येष्ठराजं ब्रह्मणां ब्रह्मणस्पत आनश्शृण्वन्नोतिभिस्सीदसादनं श्रीविघ्नेश्वराय नमः। सोमो वा एतस्य राज्यमादत्ते जाने स्तुतिकथाः न जाने मुद्रास्ते तदपि च न जाने विलपनं परं जाने मातस्त्वदनु सर्वं क्लेशहरणम् विदेरज्ञानेन द्रविणविरहेण लसतया विधेया शक्यत्वात् तव चरणयोर्याच्युतिरभूत् तदेतत् क्षन्तव्यं जननि सकलोद्धारिणि शिवे कुपुत्रो जायेत क्वचिदपि कुमाता न भवति पृथिव्यां पुत्रास्ते जननि बहवः सन्ति सरला परं तेषां मध्ये विरलतरलोऽहं तव सुतः मदीयोऽयं त्यागः समुचितमिदन्नो तव शिवे कुपुत्रो जायेत क्वचिदपि कुमाता न भवति जगन्मातर्मातस्तव चरणसेवा नर्चिता न वा दत्तं देवि द्रविणमपि भूयस्तव मया तथापि त्वं स्नेहं मयि निरुपमं यत्र कुरुषे कुपुत्रो जायेत क्वचिदपि कुमाता न भवति परित्यक्त्वा देवान् विविधविधसेवा कुलतया नमः पञ्चादीशेऽधिकमुपनीते त्वयसि
इदानीं चेन्मातस्तव यदि कृपा नापि भविता निरालम्बो लम्बोदर जननि कन्यामि शरणम् स्वपाको जल्पाको भवति मधुपाकोपमगिरा निरातङ्को रङ्को विहरति चिरं कोटिकनकैः तवापर्णे कर्णे विशति मनुवर्णे फलमिदं जनः को जानीते जननि जपनीयं जपविदो चिताभस्मालेपो गरलमशनं दिक्पटधरो जटाधारी कण्ठे भुजगपतिहारी पशुपतिः कपाली भूतेषु भजति जगदीशे कपालिनीं भवानी त्वत्पाणि ग्रहण परिपाटी फलमिदं न मोक्षस्याकाङ्क्षा न च विभवाञ्चापि च न मे न विज्ञानापेक्षा शशिमुखि सुमेच्छा पुनः पुनः अतस्त्वां संयाचे जननि जननं यातु मम वै मृडानि रुद्राणि शिव शिव भवानीति जपतः नाराधितासि विधिना विविधोपचारैः किं मोक्षचिन्तन परिर्न कृतं वचोभिः श्यामे त्वमेव यदि किञ्चन मय्यन ते धत्से कृपामुचितमम्ब तरन्तवैव आपत्सुमग्नस्मरणं त्वदीयं करोमि दुर्गे करुणार्णवेशे नैतच्चठत्वं मम भावयेताः क्षुधा तृषार्ता जननीं स्मरन्ते जगदम्ब विचित्रमत्र किं परिपूर्णा करुणास्ति चेन्मयि अपराधपरं पुतवृतं न हि माता समुपेक्षते सुतं मत्समः पातकी नास्ते पापज्ञे त्वत्समानैः एवं ज्ञात्वा महादेवी यथा योग्यं तथैतु। ಇವಾಗ ಇದು ಪೂಜೆಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಅಂದ್ರೆ ಬೆಳಗಿಸಿದಂತಹ ದೀಪವನ್ನ ಒಂದುಗೂಡಿಸೋದು. ಈ ವಿಡಿಯೋವನ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕೊನೆಯವರೆಗೆ ಯಾರೆಲ್ಲ ನನ್ನ ವಿಡಿಯೋವನ್ನ ಪ್ರೀತಿಯಿಂದ ನೋಡಿ ಇಷ್ಟಪಟ್ಟಿದ್ದೀರಾ ಅವರೊಂದು ಲೈಕ್ ಅನ್ನ ಕೊಡಿ. ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರಾದ್ರೂ ಹೊಸಬ್ರು ಈ ವಿಡಿಯೋ ನೋಡಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.